ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮೊನ್ನೆಯಷ್ಟೇ ವಿಶ್ವ ಪರಿಸರ ದಿನವನ್ನು ಎಲ್ಲೆಡೆಯೂ ಸಹ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಹಾಗೆಯೇ ಹುಣಸೂರಿನ ಲಿಟಲ್ ವರ್ಡ್ ಶಾಲೆಯಲ್ಲಿಯೂ ಸಹ ಮಕ್ಕಳಿಗೆ ಪರಿಸರ ದಿನದ ಬಗ್ಗೆ ಮಹತ್ವವನ್ನು ತಿಳಿಸಿ ಅವರನ್ನು ಮೆರವಣಿಗೆಯ ಮೂಲಕ ಒಂದಷ್ಟು ದೂರ ಕರ್ಕೊಂಡೋಗಿ ಹಸಿರೇ ಉಸಿರು, ಮನೆಗೊಂದು ಮರ, ಊರಿಗೊಂದು ವನ ಈ ಥರದ ಘೋಷಣೆಗಳೊಂದಿಗೆ ಎಲ್ಲರಲ್ಲಿ ಸಹ ಅರಿವನ್ನು ಮೂಡಿಸಿದ್ದಾರೆ ಆ ಶಾಲೆಯ ಮುಖ್ಯಸ್ಥರಾದಂತಹ ಅಜ್ಜಿ ಮ್ಯಾಮ್, ವಿನೋದರವರು ಹಾಗೂ ಲಾವಣ್ಯ ಮ್ಯಾಮ್ರವರು. ಅವರೊಂದಿಗೆ ಆ ಒಂದು ಶಾಲೆಯ ಎಲ್ಲರೂ ಸಹ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಅಂತ ಹೇಳ್ತಾ, ಅದರ ಸುಂದರ ದೃಶ್ಯಾವಳಿಗಳು ತಮಗೋಸ್ಕರ ನಾನು ನೀಡ್ತಾ ಇದ್ದೀನಿ ಅಂತ ಹೇಳ್ತಾ ಅಲ್ಲಿಯ ಮುಖ್ಯಸ್ಥರನ್ನು ಮಾತಾಡಿಸಿದ್ದೀನಿ, ಅಜ್ಜಿ ಮ್ಯಾಮ್ರವನ್ನ. ಬನ್ನಿ ಅವರು ಏನು ಮಾತಾಡಿದ್ದಾರೆ ಅಂತ ನೋಡೋಣ. ಏನು ನಾವು ಪರಿಸರವನ್ನು ಉಳಿಸ್ತೀವೋ ಅದು ಕೊನೆಯ ತನಕ ನಮ್ಮನ್ನು ಉಳಿಸುತ್ತೆ, ಒಳ್ಳೆಯ ವಾತಾವರಣ, ಒಳ್ಳೆಯ ಗಾಳಿಯನ್ನು ನಮಗೆ ಕೊಡುತ್ತೆ ಅಂತ ಹೇಳ್ತಾ, ದಯಮಾಡಿ ಏನು ಮನೆಗೊಂದು ಮರ, ಊರಿಗೊಂದು ವನ ಅದನ್ನು ನಾವು ನಿಜ ಮಾಡೋಣ, ಎಲ್ಲರೂ ಪರಿಸರದೊಂದಿಗೆ ಸಹಕರಿಸೋಣ ಅಂತ ಹೇಳ್ತಾ, ಬನ್ನಿ ನಾವು ಲಿಟಲ್ ವರ್ಡ್ ಶಾಲೆಯ ಮಕ್ಕಳು ಏನು ಪರಿಸರ ದಿನದ ಬಗ್ಗೆ ಜನಗಳಿಗೆ ಮಾಹಿತಿಯನ್ನು ಕೊಡ್ತಾಯಿದ್ರು, ಏನು ಘೋಷಣೆ ಕೂಗ್ತಾಯಿದ್ರು ಅಂತ ನೋಡೋಣ. ಮನೆಗೊಂದು ಮರ, ಹಸಿರೆ ಹಸಿರೆ, ಗೋ ಗ್ರೀನ್ ಗೋ ಗ್ರೀನ್ ಗೋ ಗ್ರೀನ್, ನೇಚರ್ ನೇಚರ್ ಗೊಂದು ಮರ, ಹಸಿರೆ ಹಸಿರೆ, ನೇಚರ್ ನೇಚರ್, ಮನೆಗೊಂದು ಮರ, ಮನೆಗೊಂದು ಮರ, ನೇಚರ್ ನೇಚರ್, ವೃಕ್ಷೋ ರಕ್ಷತೆ ವೃಕ್ಷೋ ರಕ್ಷತೆ, ನೇಚರ್ ನೇಚರ್, ಹಸಿರೆ ಹಸಿರೆ, plant a tree to save the earth. ಮನೆಗೊಂದು ಮರ, ಹಸಿರೆ ಮನೆಗೊಂದು ಮರ, ಮನೆಗೊಂದು ಮರ, ವೃಕ್ಷೋ ರಕ್ಷತೆ ವೃಕ್ಷೋ ರಕ್ಷತೆ ವೃಕ್ಷೋ ರಕ್ಷತೆ, ಹಸಿರೆ ನೇಚರ್ 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 ನೇಚರ್, ಮೇಕ್ ಅ ಲೈನ್. ಲೈನ್ ಮಾಡಿ ಅಕ್ಷರ್, ಲೈನ್ ಜ್ಞಾಪ್ತಿ. ನೇಚರ್ ನೇಚರ್ ನೇಚರ್, ಮನೆಗೊಂದು ಮರ, ಮನೆಗೊಂದು ಮರ, ಹಸಿರೆ ಗೋ ಗ್ರೀನ್ ಗೋ ಗ್ರೀನ್ ಗೋ ಗ್ರೀನ್, ನೇಚರ್ 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 ನೇಚರ್, ಮನೆಗೊಂದು ಮರ, ಮನೆಗೊಂದು ಮರ, ನೇಚರ್ ನೇಚರ್, ವೃಕ್ಷೋ ರಕ್ಷತೆ ವೃಕ್ಷೋ ರಕ್ಷತೆ, ನೇಚರ್ ನೇಚರ್, ಹಸಿರೆ
ಹಸಿರೆ. Plant a tree to save the earth. ಮನೆಗೊಂದು ಮರ. ಮನೆಗೊಂದು ಮರ. ಮನೆಗೊಂದು ಮರ. ಮನೆಗೊಂದು ಮರ. ಹಸಿರೆ. ಹಸಿರೆ. ನೇಚರ್ ನೇಚರ್. ನೇಚರ್ ನೇಚರ್. ವೃಕ್ಷೋ ರಕ್ಷತಿ. ವೃಕ್ಷೋ ರಕ್ಷತಿ. ವೃಕ್ಷೋ ರಕ್ಷತಿ. ನೇಚರ್ ನೇಚರ್. ಹಸಿರೆ. ಹಸಿರೆ. ಮನೆಗೊಂದು ಮರ. ಗೋ ಗ್ರೀನ್. ಗೋ ಗ್ರೀನ್. ವೃಕ್ಷೋ ರಕ್ಷತೆ. ವೃಕ್ಷೋ ರಕ್ಷತೆ. ನೇಚರ್ ನೇಚರ್. ನೇಚರ್ ನೇಚರ್. ವೃಕ್ಷೋ ರಕ್ಷತೆ. ಮನೆಗೊಂದು ಮರ. ಹಸಿರೆ. ಹಸಿರೆ. ಲೈನ್ ಲೈನ್. Imanvi, say loudly. ಎಲ್ಲರಿಗೂ ಲಿಟ್ಲ್ ವರ್ಡ್ ಶಾಲೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಜನನದಿಂದ ಮರಣದವರೆಗೆ ನಮ್ಮನ್ನು ಸಾಕುವುದು ಪರಿಸರ. ಈ ಪರಿಸರವನ್ನು ಸ್ವಚ್ಛವಾಗಿಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಹಾಗೆಂದೇ ಈ ಪರಿಸರದ ಬಗ್ಗೆ ಬಾಲ್ಯದಿಂದಲೇ ಒಂದು ಅವೇರ್ನೆಸ್ ಅಂತ ಏನು ಹೇಳ್ತೀವಿ, ಎಚ್ಚರಿಕೆಯನ್ನು ಕೊಡೋದು ಮಕ್ಕಳಿಗೆ ತುಂಬ ಅವಶ್ಯಕವಾಗಿದೆ. ಆದುದರಿಂದ ಇಂದು ವಿಶ್ವ ಪರಿಸರ ದಿನಾಚರಣೆಯಾದ ಇಂದು ಲಿಟ್ಲ್ ವರ್ಡ್ ಶಾಲೆಯಲ್ಲಿ ಈ ಒಂದು ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಮಕ್ಕಳಿಗೆ ಪರಿಸರದ ಬಗ್ಗೆ, ಮರಗಿಡಗಳ ಬೆಳೆಯುವ ಬಗ್ಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಇಂದು ಚಿಕ್ಕದಾದ ಒಂದು ರ್ಯಾಲಿ ಸಹ ಮಕ್ಕಳು ಹೋಗಿ ಬಂದರು. ನಾವೆಲ್ಲ ಹೇಳ್ತೀವಿ ಮಕ್ಕಳಿಗೆ ಈ ಪರಿಸರವನ್ನು, ಮರಗಿಡಗಳನ್ನು ಬೆಳೆಸಿ ಅಂತ ಹೇಳ್ತೀವಿ. ನೋಡಿ, ನಮ್ಮ ಒಂದು ಮಹತ್ತರ ವ್ಯಕ್ತಿಯನ್ನು ನಾವು ಇಂದು ಕಳ್ಕೊಂಡಿದ್ದೇವೆ, ಸಾಲು ಮರದ ತಿಮ್ಮಕ್ಕ. ಅಂದು ಸಾಲು ಮರದ ತಿಮ್ಮಕ್ಕ ಮಾಡಿದ ಒಂದು ಶ್ರೇಷ್ಠ ಕೆಲಸ, ನೂರಾರು ಮರಗಳನ್ನು ಬೆಳೆಸಿ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅಂತಹ ಓದಿಲ್ಲದ ವ್ಯಕ್ತಿಗೆ ಪರಿಸರದ ಬಗ್ಗೆ ಅಷ್ಟೊಂದು ಪ್ರೀತಿ, ಹೆಮ್ಮೆ ಇದ್ದು ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದು ಈಗಲೂ ನಮ್ಮ ಮನೆಗಳಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಮಕ್ಕಳಿಗೆ ನಾವು ಇದರ ಬಗ್ಗೆ ಜಾಗೃತಿಯನ್ನು ಕೊಟ್ಟರೆ ಖಂಡಿತ ಮರವನ್ನು ಬೆಳೆಸ್ತಾರೆ ಮಕ್ಕಳು. ಒಂದು ಮರ ಕಡಿಯೋದಕ್ಕೆ ಕೇವಲ 5 ನಿಮಿಷಗಳು ಸಾಕು, ಆದರೆ ಬೆಳೆಸುವುದಕ್ಕೆ 30 ವರ್ಷಗಳ ಕಾಲ ಬೇಕು. ಭವಿಷ್ಯವನ್ನು ನಾವು ಸುಂದರವಾಗಿಡಬೇಕು. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸ್ವಚ್ಛವಾದ ಒಂದು ಜೀವನ ನಡೆಸಬೇಕು ಅಂತ ಹೇಳಿದರೆ ನಾವು ಪರಿಸರವನ್ನು ಉಳಿಸ್ಬೇಕು, ಬೆಳೆಸಬೇಕು. ಆದ್ದರಿಂದ ಆ ಮರ ನಮಗೆ ಎಷ್ಟೊಂದು ಕೊಡುಗೆಗಳನ್ನು ಕೊಟ್ಟಿದೆ. ಒಂದು ಮರವನ್ನು ಬೆಳೆಸಿದರೆ ಅದರಿಂದ ನಮಗೆ ಹಣ್ಣು, ಹೂವು, ತರಕಾರಿ, ಔಷಧಿ ಇದೆಲ್ಲವೂ ಸಿಕ್ಕುತ್ತೆ.
ಆದ್ದರಿಂದ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ, ಒಂದು ಮರ ಏನು ಕೊಡುತ್ತೆ, ಸ್ವಚ್ಛವಾದ ಗಾಳಿಯನ್ನು ಕೊಡುತ್ತೆ. ಆ ಗಾಳಿ ಕೊಡುವಂಥ ಮರವನ್ನು ನಾವು ರಕ್ಷಿಸೋಣ ಬನ್ನಿ. ಇಂದು ವಿಶೇಷವಾಗಿ ಬರೀ ಪರಿಸರದ ದಿನವೇ ಅಲ್ಲ, ಎಲ್ಲ ದಿನಗಳಲ್ಲಿಯೂ ನಾವು ಮರಗಳನ್ನು ನೆಟ್ಟು ಮರಗಳನ್ನು ಬೆಳೆಸೋಣ. ಅದರಲ್ಲೂ ಹೆಚ್ಚಿನ ಕೆಲಸವನ್ನು ಇಂದು ವಿಶ್ವ ಪರಿಸರ ದಿನಾಚರಣೆಯಿಂದ ಮಾಡೋಣ. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.